ನಂಗ ಬಂದ್ಲು ಒಳ್ಳೆ ಬಂದ್ಬಿಟ್ಲ ಏನು ಹೇಳಿದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅದೇ ದಿನದ ಕಂಟಿನ್ಯೂಟಿ ಲಾಗ್ ಆಗಿರುತ್ತೆ. ಎಸ್, ಇಲ್ಲಿ ಈಗ ಯಾರು ಬಂದಿದ್ದಾರೆ ತೋರಿಸ್ತೀನಿ, ಬನ್ನಿ ನೋಡಿ. ಎಳ್ಳೀರು ನಂಗ ಬಂದ್ಲು ಒಳ್ಳೆ ಬಂದ್ಬಿಟ್ಲ. ಎಸ್, ಈಗ ಎಲ್ಲರೂ ಇದ್ದಾರೆ. ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಏನು ತೇರ್ ಸುಂದ್ರ ಎಲ್ಲ ತೇರ್ ನೋಡಕ್ ಹೋಗ್ತಾ ಇದೀವಿ ಗೈಸ್. ಇವತ್ತು ಚಿಕ್ಕ ತೇರಂತೆ, ನಾಳೆ ದೊಡ್ಡ ತೇರ್ ಇರುತ್ತೆ. ನಾನು ಹೇಳಕ್ ಹೋಗ್ತಿದ್ದೀನಿ. ಏನು ಹೇಳಿತಾನಂತೆ, ಆಗ್ಲೇ ಶುರು ಆಗ್ಬಿಟ್ಟೈತೆ. ಫುಲ್ಲು ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ದೇವಸ್ಥಾನ ಆ ಕಡೆ ಇದೆ ಗೈಸ್. ಇನ್ನು ಹೋಗ್ಬೇಕು. ಆಕ್ಚುಲಿ ಇವತ್ತು ಅಷ್ಟಿಲ್ಲ, ನಾಳೆ ಇಲ್ಲಿ ದೊಡ್ಡ ತೇರಿದೆ ನೋಡಿ. ಇದು ಮೇನ್ ತೇರು, ನಾಳೆ ಎಳಿತಾರೆ. ಇವತ್ತು ಅಷ್ಟು ಜನನೂ ಇಲ್ಲ, ಚಿಕ್ಕ ತೇರು ಇವತ್ತು, ಅದನ್ನ ಎಳಿತಾರಂತೆ. ಸೊ ಬಂದಿದ್ದೀವಿ. ಇವತ್ತೆಲ್ಲ ಅಷ್ಟು ಜನ ಯಾರು ಬರೋದಿಲ್ಲ. ಮರುತ್ತೇರು ನಾಳೆ. ಇದು ಕಲ್ಲಿನ ತೇರು, ಕಲ್ ತೇರು ಎಳಿತಾರೆ. ತುಂಬಾ ಚೆನ್ನಾಗಿರುತ್ತೆ ಇದನ್ನ ಎಳಿಬೇಕಾರೆ ಗೈಸ್. ಅದಾಗ್ಲೇ ಹೇಳ್ಕೊಂಡು ಹೋಗ್ಬಿಟ್ಟಿದಾರೆ ತೇರು. ಅಲ್ಲಿ ವಾಪಸ್ ರಿಟರ್ನ್ ಬರ್ತಾ ಇದಾರೆ ಗೈಸ್. ಅಲ್ಲೊಂದು ಎಂಟ್ರೆನ್ಸ್, ಇಲ್ಲೊಂದು ಎಂಟ್ರೆನ್ಸ್, ಆ ಕಡೆಯಿಂದ ಒಂದು ನಾವು ಬಂದಿದ್ದೊಂದು, 3 ಕಡೆ ಬಾಗಿಲಿದೆ. ಆ ಕಡೆ ದೇವಸ್ಥಾನ ಇರೋದು. ನಾನು ನಿಮಗೆ ತೋರಿಸ್ತೀನಿ. ನಿನ್ನ ಫ್ರೆಂಡ್ಸ್ ಎಲ್ಲ ಅಂಕಲ್ ಆಗ್ಬಿಟ್ಟವ್ರೆಲ್ಲ, ಫುಲ್ ತಾತಂದಿರ ಆಗ್ಬಿಟ್ಟವ್ರೆ. ಇದು ಅಷ್ಟೇ, ತೇರು ಹೇಳ್ಕೊಂಡ್ಬಂದು ನಿಲ್ಸಿದ್ದಾರೆ. ನಾಳೆ ಇದು ದೇವಸ್ಥಾನ ಇನ್ನು ಅಲ್ಲಿ ಇದೆ ಒಳಗಡೆ, ಕೇಳಿಸ್ತಿಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ಅನ್ನದಾನ ಮಾಡೋದು ನೋಡಿ. ಎಲ್ಲ ಜನ ಇದ್ದಾರೆ ಒಳಗಡೆ, ಎಲ್ಲ ಊಟ ಮಾಡ್ತಾ ಇದ್ದಾರೆ, ಜನ ಫುಲ್ ಇದ್ದಾರೆ. ಸೊ ಇಲ್ಲಿ ಅನ್ನದಾನ ಆಗುತ್ತೆ ಪ್ರತಿ ಸೋಮವಾರ. ಈಗ ಜಾತ್ರೆ ಇರೋದ್ರಿಂದ ಇವತ್ತು ಸಹ ಅನ್ನದಾನ ಮಾಡ್ತಾ ಇದ್ದಾರೆ. ಇನ್ನು ದೇವಸ್ಥಾನ ಇನ್ನು ಮುಂದೆ ಇದೆ ಗೈಸ್, ತುಂಬ ದೊಡ್ಡದು, ಚೆನ್ನಾಗಿದೆ ಮಾತ್ರ. ಇಲ್ಲಿ ನಮ್ಮೂರ ದೇವಸ್ಥಾನ, ಸ್ವಾಮೀಜಿ ಇರುವಂಥ ಜಾಗ, ನಮ್ಮೂರ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿಗಳು. ರೋಡಲ್ಲೆಲ್ಲ ಡ್ರಾಯಿಂಗ್ ಮಾಡಿಬಿಟ್ಟಿದ್ದಾರೆ ಸಖತ್ತಾಗಿ. ನೋಡಿ ಗೈಸ್, ಇದೆ ಪಿಕಾಕ್. ಅಪ್ಪ ಇಲ್ಲಿ ನಾಯಿಗಳೆಲ್ಲ ಇದಾವಪ್ಪ ನನ್ನ ಮುಂದೆ ಹೋಗೋಕ್ಕೆ. ಗೈಸ್ ನೋಡಿ ಗೈಸ್, ಎಂಥ ನಾಯಿಗಳೆಲ್ಲ ಸಾಕಿದ್ದಾರೆ ಇಲ್ಲಿ. ಎಷ್ಟು ದೊಡ್ಡ ದೊಡ್ಡ ನಾಯಿ, ಭಯಂಕರವಾಗಿದೆ. ಬಟ್ ತುಂಬ ಫ್ರೆಂಡ್ಲಿ ಇದೆಲ್ಲ, ಯಾರಿಗೂ ಏನೂ ಮಾಡೋದಿಲ್ಲ ಜನಕ್ಕೆ. ಡಿಫ್ರೆಂಟ್ ಆಗಿದೆ ಎಲ್ಲ ನಾಯಿಗಳು, ಫುಲ್ ಡಿಸೈನ್ ಮಾಡಿದ್ದಾರೆ. ಎಸ್, ಈಗ ಬರ್ತಾ ಇದ್ದೀವಿ ಮೇನ್ ದೇವಸ್ಥಾನ. ಇದು ಒಳಗಡೆ ಶಿವನ್ ದೇವಸ್ಥಾನ. ಗೈಸ್ ಏನು ಗೊತ್ತಾ ಗೈಸ್, ಪ್ರತಿ ವರ್ಷ ಜಾತ್ರೆಗೆ ಕರ್ಕೊಂಡ್ಬಂದು ಇಲ್ಲಿ ಸ್ವಾಮೀಜಿ ಇದ್ದಾರೆ ನೋಡಿ, ಕಾಣ್ತಾ ಇಲ್ಲ ಅವ್ರು. ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿದ್ದಾರೆ.
ಕರ್ಕೊಂಡು ಬಂದು ಅವ್ರ ಕಾಲಿಗೆ ಪ್ರತಿ ವರ್ಷ ನಮ್ಮನ್ನ ಬೀಳಿಸ್ತಾರೆ. ಈ ವರ್ಷನೂ ಕರಿತಾ ಇದ್ದಾರೆ. ನಾನು ಇನ್ನೂ ಇಲ್ಲಿ ನಿಂತಿದ್ದೀನಿ, ಹೋಗಬೇಕು. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಲೋ ಇಲ್ಲ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ಗೈಸ್. ನಾನು ಯಾವತ್ತೂ ವೀಡಿಯೋ ಮಾಡ್ಕೊಂಡು ಹೋಗಿರಲಿಲ್ಲ. ಈಗ ಹೋಗ್ತಾ ಇದ್ದೀನಿ. ನಮ್ಮೂರು ದೇವಸ್ಥಾನ. ನಾಳೆ ಅಂತೂ ಫುಲ್ ರಶ್ ಇರುತ್ತೆ, ಹೆಂಗಂತೂ ಬರೋಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತೇ ಬರ್ತಾ ಇದ್ದೀನಿ. ಹೌದಾ? ಒಳಗಡೆ ಶಿವ. ಇದೊಂದು ಪುಟ್ಟ ತೇರು. ಇದನ್ನ ಡೈಲಿ ಎಳಿತಾರಂತೆ ಜಾತ್ರೆ ಟೈಮಲ್ಲಿ. ಇದೊಂದು ತೇರು, ಇದು ಇಲ್ಲೇ ನಿಲ್ಲಿಸಿದ್ದಾರೆ. ಆಂಜನೇಯ ಸ್ವಾಮಿ ಇದ್ದಾರೆ. ಅಕ್ಕ ಮೇಲೆ ಈ ಕಡೆ ಒಂದು ದೇವಸ್ಥಾನ ಇದೆ ಗೈಸ್. ಇಲ್ಲೊಂದು ದೇವ್ರಿದೆ. ದತ್ತಾತ್ರೇಯ ಸ್ವಾಮಿ ಅವ್ರದ್ದು ಸನ್ನಿಧಿ ಇದು. ಹಾಗೆ ದೇವಸ್ಥಾನ ಹಿಂದೆಗಡೆ ಇನ್ನೂ ತುಂಬ ಚೆನ್ನಾಗಿದೆ ಗೈಸ್. ನಮ್ಮದು ದೇವಸ್ಥಾನ ಈ ಥರ ಕಾಣಿಸುತ್ತೆ. ಗೈಸ್, ಆಗಿನ ಟೈಮಲ್ಲೆಲ್ಲ ನಮ್ಮ ಮಾವಂದಿರೆಲ್ಲ ಚಿಕ್ಕವರಿದ್ದಾಗ ಈ ಕಡೆಯಿಂದ ದಾರಿ ಇರ್ತಾಯಿತ್ತಂತೆ, ಹಿಂಗೆ ಬರ್ತಾ ಇದ್ರಂತೆ. ಬಟ್ ಈಗ ಆ ಥರ ಜಾಗ ಇಲ್ಲ. ಮೇನ್ ಗೇಟಿಂದನೇ ಹೊರಗಡೆ ಎಲ್ಲರೂ ಬರಲೇಬೇಕು. ಸೊ ಇಲ್ಲಿ ಒಂದು ಶಿವಲಿಂಗ ಇದೆ. ನೋಡ್ಬಿಟ್ಟು ಶಿವಲಿಂಗ, ಹಾಗೆ ನಂದಿ. ಗೈಸ್, ಇಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಹಿಂದೆಗಡೆ ಇಲ್ಲೊಂದು ದೇವಸ್ಥಾನ ಇದೆ. ಒಂದು ಗೋಪುರ. ಇಲ್ಲೂ ಸಹ ಒಂದು ಪುಟ್ಟ ಶಿವಲಿಂಗ ಇದೆ. ಗೈಸ್, ಈ ಥರ ನಂದಿ ಕಿವಿಯಲ್ಲಿ ಹೇಳೋದ್ರಿಂದ ನಮ್ಮ ಮನಸ್ಸಲ್ಲಿರೋದನ್ನ ಅದು ನಂದಿ ಹೋಗಿ ಶಿವನಿಗೆ ಹೇಳಿ ಬೇಗ ನಮ್ಮ ಮನಸ್ಸಿನ ಆಸೆನ ಈಡೇರಿಸ್ತಾರಂತೆ. ಸೊ ನಂದಿ ಮೂಲಕ ನಮ್ಮ ಕೋರಿಕೆನ ಶಿವನ ಮುಂದೆ ಇಡೋದು. ನಿವಾರಕ ಗಣೇಶ ಇದೆ. ಇಲ್ಲಿ ತುಂಬ ಶಿವಲಿಂಗಗಳಿದ್ದಾವೆ ನೋಡಿ ಗೈಸ್, ಎಷ್ಟು ನಂದಿ ಇದೆ. ಚೆನ್ನಾಗಿದೆ. ನೋಡಿ, ಇದು ಮುಂಚೆ ಎಲ್ಲ ಹಾಸ್ಟೆಲ್ ಥರ ಇತ್ತಂತೆ. ಸ್ಕೂಲ್ ಮಕ್ಕಳುಗಳೆಲ್ಲ ಇಲ್ಲೇ ಬಂದು ಓದ್ತಾ ಇದ್ರಂತೆ. ಅಂದರೆ ಹಿಂದಿನ ಕಾಲದಲ್ಲಿ, ಆಗಿನ ಟೈಮಲ್ಲಿ. ಈಗ ಇಲ್ಲ. ಆ ಕಡೆ ಅಲ್ಲೆಲ್ಲ ಮುಗಿಸ್ಕೊಂಡು ಫೈನಲ್ ಮನೆಗೆ ಬಂದ್ವಿ. ಫುಲ್ಲು ನಾಳೆ ಅಂತೂ ಈ ಥರ ಎಲ್ಲ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇವತ್ತೇ ಆದಷ್ಟು ಎಲ್ಲನೂ ತೋರಿಸ್ಕೊಂಡು ಬಂದೆ, ಕ್ಯಾಪ್ಚರ್ ಮಾಡೋಣ ಅಂತ. ಈಗ ಎಲ್ಲರೂ ಕಡ್ಕೊಂಡ್ಬಂದು ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಓಕೆ ಬಾಯ್, ಗುಡ್ ನೈಟ್. ಫುಲ್ ಚಳಿ ಅಂತೆ. ಇಲ್ಲಿ ಎಷ್ಟು ಜನ ಕೆಳಗೆ ಹಾಸ್ಕೊಂಡಿದ್ದಾರೆ, ಕೆಳಗಡೆನೂ ಹಾಸ್ಕೊಂಡಿದ್ದಾರೆ. ಒಳಗಡೆ 2 ರೂಮ್ಸ್ ಇದೆ, ಇನ್ನೂ ಒಂದು ರೂಮ್ ಇದೆ. ಆದರೂ ಯಾರೂ ಅಲ್ಲಿ ಹೋಗೋದಿಲ್ಲ. ಎಲ್ರಿಗೂ ಇಲ್ಲೇ ಬೇಕು, ಹಾಲಲ್ಲೇ ಮಲ್ಕೊಳ್ಳೋದು. ಇನ್ನೂ ನಾಳೆ ಜನ ಬರ್ತಾರಲ್ಲ ಅವ್ರಿಗೆಲ್ಲ ಅಲ್ಲಿ ಜಾಗ. ಓಕೆ, ಎಲ್ಲರೂ ಒಂದ್ಸರಿ ಗುಡ್ ನೈಟ್ ನೋಡಿ. ಓಕೆ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಗುಡ್ ನೈಟ್.
ಓಕೆ ಗೈಸ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.